ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಮಟನ್ ಚಾಪ್ಸ್ ಪೆಪ್ಪರ್ ಮಸಾಲಾ ಕರಿ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮಟನ್ 1/2 kg ಕ್ಲೀನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ 2, ಈರುಳ್ಳಿ 1, ಶುಂಠಿ 1 ಇಂಚ್, ಬೆಳ್ಳುಳ್ಳಿ 6 to 7, ಮೆಣಸು 2 ಸ್ಪೂನ್, ಸೋಂಪು 1 ಸ್ಪೂನ್, ಲವಂಗ 4, ಚಕ್ಕೆ 1 ಇಂಚು, ಖಾರದ ಪೌಡರ್ 1 ಸ್ಪೂನ್, ಅರಿಶಿಣ ಅರ್ಧ ಸ್ಪೂನ್, ಸಾಹಿ ಜೀರಾ ಅರ್ಧ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಗ್ಗರಣೆಗೆ ಆಯಿಲ್ 4 to 5 ಸ್ಪೂನ್, ರುಚಿಗೆ ತಗ್ಗ ಉಪ್ಪು. ಬನ್ನಿ ಮಸಾಲಾ ಪ್ರಿಪ್ರೇಷನ್ ಮಾಡೋಣ. ಸ್ಟವ್ ಅಂಟಿಸ್ಕೊಡೋಣ. ಬಾಣಲಿ ಒಂದು ಚಿಕ್ಕದು ಇಟ್ಕೊಡೋಣ. ಬಾಣಲಿ ಬಿಸಿ ಆಗಿದೆ, ಆಯಿಲ್ ಸೇರಿಸೋಣ. ಆಯಿಲ್ ಬಿಸಿ ಆಗಿದೆ, ಈಗ ಶುಂಠಿ ಬೆಳ್ಳುಳ್ಳಿ ಹಾಕೋಣ. ಚಕ್ಕೆ ಲವಂಗ, ಈರುಳ್ಳಿ, ಸೋಂಪು, ಮೆಣಸು. ಈಗ ಇದನ್ನೆಲ್ಲ ಫ್ರೈ ಮಾಡಿಕೊಡೋಣ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಫ್ರೈ ಆಗಿದೆ. ಇಷ್ಟು ಸಾಕು, ಇಳಿಸೋಣ. ಈಗ ನಾವು ಒಂದು ಕುಕ್ಕರ್ ಇಟ್ಕೊಂಡು ಮಟನ್ನೇ ಬಾಯ್ಲ್ ಮಾಡ್ಕೊಡೋಣ. ಕುಕ್ಕರ್ ಬಿಸಿ ಆಗಿದೆ, ಸ್ವಲ್ಪ ಆಯಿಲ್ ಹಾಕ್ಕೊಡೋಣ. 1 ಸ್ಪೂನ್ ಅಷ್ಟು ಆಯಿಲ್ ಬಿಸಿ ಆಗಿದೆ. ಈಗ ನಾವು ಮಟನ್ ಚಾಪ್ಸ್ನೇ ಹಾಕ್ಕೊಡೋಣ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ವಾಟರ್ ಕಂಟೆಂಟ್ ಎಲ್ಲ ಹೋಗಬೇಕು. ನೋಡಿ, ಎಲ್ಲ ವಾಟರ್ ಕಂಟೆಂಟ್ ಎಲ್ಲ ಆಚೆ ಬರಬೇಕು. ಈ ಮಟನ್ ಚಾಪ್ಸ್ ಪೆಪ್ಪರ್ ಮಸಾಲ ಅಂತೂ ತುಂಬ ಚೆನ್ನಾಗಿರತ್ತೆ. ಈಗ ವಾಟ್ರೆಲ್ಲ ಆಚೆ ಬಂದಿದೆಯಲ್ಲ, ನೀರೆಲ್ಲ ಆಚೆ ಬರ್ತಾ ಇದೆಯಲ್ಲ. ಈಗ ಅರಿಶಿನ ಹಾಕ್ಕೋಬೇಕು, ಖಾರದ ಪೌಡರ್, ರುಚಿಗೆ ತಗ್ಗ ಉಪ್ಪನ್ನೇ ಇಲ್ಲೇ ಸೇರಿಸ್ಬೇಕು. ಎಲ್ಲ ಮಿಕ್ಸ್ ಮಾಡಿ ನೀರೆಲ್ಲ ಕಮ್ಮಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನೇ ಮಟನ್ನಲ್ಲಿರೋ ನೀರೆಲ್ಲ ನೋಡಿ ಹೇಗೆ ಬಂತು, ಇದೆಲ್ಲ ಹಿಂಕೋಗ್ಬೇಕು. ಆಲ್ಮೋಸ್ಟ್ ನೀರೆಲ್ಲ ಹಿಂಕಿದೆ ನೋಡಿ. ಈ ಸಮಯದಲ್ಲಿ ನಾವು ಟೊಮೆಟೊ ಸೇರಿಸ್ಕೋಬೇಕು. ಟೊಮೆಟೊ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಸಹ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ
ನೀರನ್ನೇ ಸೇರಿಸ್ಬೇಕು. ನಾನಿಲ್ಲಿ 1/4 ಲೀಟ್ರ್ ನೀರನ್ನೇ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಕುಕ್ಕರ್ ಮುಚ್ಚೋಣ. 4 to 5 ವಿಸಿಲ್ವರೆಗೂ ಕೂಗಿಸ್ಬೇಕು. ಬರೋಷ್ಟಿಗೆ ನಾವು ಮಸಾಲ ರುಬ್ಕೊಡೋಣ. ಬನ್ನಿ, ತಣ್ಣಗಾಗಿದೆ. ಈಗ ಪೇಸ್ಟ್ ಮಾಡ್ಕೊಡೋಣ. ನುಣ್ಣಗೆ ಪೇಸ್ಟ್ ಆಗಿದೆ ನೋಡಿ, ಈ ರೀತಿ ಮಾಡ್ಕೋಬೇಕು. 5 ವಿಸಿಲ್ ಆಗಿದೆ. ಹೇಗಾಗಿದೆ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಈಗ ನಾವು ಮಸಾಲ ಒಗ್ಗರಣೆ ಹಾಕೋಣ. ಬನ್ನಿ, ಸ್ಟವ್ ಅಂಟಿಸ್ಕೊಡೋಣ. ಬಾಣಲಿ ಇಟ್ಕೊಡೋಣ. ಆವಾಗೆ ಮಸಾಲ ಫ್ರೈ ಮಾಡಿದ್ವಲ್ಲ, ಅದೇ ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಬಿಸಿ ಆಗಿದೆ. ಈಗ ಸಾಹಿ ಜೀರಾ ಸೇರ್ಸೋಣ. ಸಾಹಿ ಜೀರಾ ಚಿಟಪಟ ಅಂತೂ ಈಗ ನಾವು ಆನಿಯನ್ ಪೇಸ್ಟ್ನೇ ಹಾಕ್ಕೊಡೋಣ. ಮಸಾಲ ರುಬ್ಬಿರೋದು, ಪೆಪ್ಪರ್ ಆನಿಯನ್ ಎಲ್ಲ ಮಿಕ್ಸಿಂಗ್ ಮಾಡಿರೋದು ಮಸಾಲ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಮಟನ್ ಚಾಪ್ಸ್ ಪೆಪ್ಪರ್ ಮಸಾಲ ಅಂದರೆ ಇದೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗೂ ನಾವು ಮಾಡೋ ರೀತಿನೇ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ರೆ ಮನೆಯಲ್ಲಿನೂ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ನೋಡಿ, ಮಟನ್ ಚಾಪ್ ಪೆಪ್ಪರ್ ಮಸಾಲ ಆಲ್ಮೋಸ್ಟ್ ರೆಡಿ ಆಯಿತು. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು. ಕೆಳಗಡೆ ಬಾಣಲಿಗೆ ಅಂಟ್ಕೋಬಾರ್ದು. ಈಗ ಪೆಪ್ಪರ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮಟನ್ ಚಾಪ್ಸ್ ಪೆಪ್ಪರ್ ಮಸಾಲ ಇರೋದೆಲ್ಲ ಇದರಲ್ಲೇ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ನಾವು ನೋಡಿ, ಮಟನ್ ಬಾಯ್ಲ್ ಆಗಿದೆಯಲ್ಲ, ಇದ್ರದ್ದು ವಾಟರ್ ಮಾತ್ರ ಸೇರಿಸ್ಬೇಕು ಇದಕ್ಕೆ. ಹೀಗಿದೆ, ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಈ ಥರ ಚೆನ್ನಾಗಿ ಕುಕ್ ಆಗಬೇಕು. ಸ್ವಲ್ಪ ಇದು ಹತ್ರಕ್ಕೆ ಬರಬೇಕು. ಆಮೇಲೆ ನಾವು ಮಟನ್ ಚಾಪ್ಸ್ನೇ ಇದಕ್ಕೆ ಸೇರಿಸ್ಬೇಕು. ಮಟನು ಸಹ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಸ್ಮೆಲ್ ಅಂತೂ ಸಾಕದಾಗಿ ಬರ್ತಾ ಇದೆ. ಈಗ ನೋಡು, ಆಲ್ಮೋಸ್ಟ್ ಥಿಕ್ ಆಗಿದೆ. ಈಗ ನಾವು ಮಟನ್ ಚಾಪ್ಸ್ನೇ ಸೇರ್ಸೋಣ. ಈಗೆಲ್ಲ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುಕ್ ಆಗ್ತಾ ಇದೆ. ಈ ಮಟನ್ ಚಾಪ್ಸ್ ಪೆಪ್ಪರ್ ಮಸಾಲ ಅಂತೂ ದೋಸೆಗೆ, ಚಪಾತಿಗೆ, ಮುದ್ದೆಗೆ, ರೈಸ್ಗೆ ಕಾಂಬಿನೇಷನ್ ಅಂತೂ ಸಾಕಾಗಿರುತ್ತೆ ಫ್ರೆಂಡ್ಸ್. ನಾವಿವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ರೈಸ್ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಮಟನ್ ಚಾಪ್ಸ್ ಪೆಪ್ಪರ್ ಮಸಾಲ ಕರಿ ರೆಡಿಯಾಗಿದೆ. ಬನ್ನಿ ಸರ್ವ್ ಮಾಡ್ಕೊಡೋಣ. ಬಿಸಿ ಬಿಸಿ ರೈಸ್, ಮಟನ್ ಚಾಪ್ಸ್
ಪೆಪ್ಪರ್ ಮಸಾಲ. ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ. ಈಗ ಇದನ್ನ ಟೇಸ್ಟ್ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ. ಮಗಳೇ, ಟೇಸ್ಟ್ ಮಾಡಿ ಹೇಳಿ ಅಮ್ಮ ಹೇಗಿದೆ ಅಂತ. ಏನ್ ಮಮ್ಮಿ ಇದು? ಮಟನ್ ಚಾಪ್ಸ್ ಪೆಪ್ಪರ್ ಮಸಾಲಾ ಕರಿ. ಓ, ನನ್ನ ಫೇವ್ರೆಟ್. ಬಾ ಟೇಸ್ಟ್ ಮಾಡೋಣ. ಸಾಫ್ಟ್ ಆಗಿದೆ, ಬೆಂದಿದೆ. ಮಟನ್ ಪೀಸಾ? ಹಾ. ಸೂಪರ್ ಆಗಿದೆ ಮಮ್ಮಿ. ಫ್ರೆಂಡ್ಸ್, ಸೂಪರ್ ಆಗಿದೆ. ಒಮ್ಮೆ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಬೇಕು. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.